Hello friends, Namaste. So just I was going through today's market. ಸೊ ನನಗೆ ಇಲ್ಲಿ ನೋಡ್ಬೋದು ಈಗ ಅರೌಂಡ್ ಇನ್ ಕೇಸ್ ಏನಾದರೂ ಕ್ಯಾಂಡಲ್ ಸೊ ಈ ಐ ಮೇಲೆ ಏನಾದರೂ ಬ್ರೇಕ್ ಆದರೆ ಸೊ ಬ್ರೇಕಾಗಿ ನನ್ನ ಸ್ಟ್ರಾಟಜಿ ವರ್ಕ್ ಆದರೆ ನೆಕ್ಸ್ಟ್ ಕ್ಯಾಂಡಲ್ ರಿವರ್ಸಲ್ಗೆ ನಾನು ಪ್ಲ್ಯಾನ್ ಮಾಡ್ತೀನಿ, ಅಂದರೆ ನೆಕ್ಸ್ಟ್ ಈ ಎಂಟ್ರಿ ತೊಗೊಳೋಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಸೊ ಇನ್ ಕೇಸ್ ಏನಾದರೂ ಈ ಇದೆಯಲ್ಲ, ಸೊ ಈ ಕ್ಯಾಂಡಲ್ ಇದ್ರ ಎಬೋ ಅದು ಈ ಕ್ಯಾಂಡಲ್ ಆಗುತ್ತೆ, ಫ್ಯೂಚರ್ ಕ್ಯಾಂಡಲ್ಸ್ ಅದೇ ಇರ್ಬೋದು, ಎಬೋ ದಿಸ್ ಕ್ಯಾಂಡಲ್ ಏನಾದರೂ ಬ್ರೇಕ್ ಆದರೆ ನಾನು ಇನ್ ಕೇಸ್ ನನ್ನ ಸ್ಟ್ರಾಟಜಿ ವರ್ಕ್ ಆದರೆ ಬ್ರೇಕ್ ಆಗೋದ್ರ ಜೊತೆಗೆ ಸೊ ನಾನು ನೆಕ್ಸ್ಟ್ ಎಂಟ್ರಿನ ಪ್ಲ್ಯಾನ್ ಮಾಡ್ತೀನಿ. ನೋಡೋಣ, ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಿ ನೋಡೋಣ. ಸೊ ಇಲ್ಲಿ ನೋಡ್ತಿರ್ಬೋದು, ಸೊ ಈ ಕ್ಯಾಂಡಲ್ ಅರೌಂಡ್ 10-50 ಕ್ಯಾಂಡಲ್ಲು ಬ್ರೇಕ್ಔಟ್ ಆಗಿದೆ. ಬಟ್ ಸಿನ್ಸ್ ನಮ್ಮ ಸ್ಟ್ರಾಟಜಿ ವರ್ಕ್ ಆಗದೇ ಇರೋ ರೀಸನಿಂದ ಸೊ ನಾನು ಇಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಬೇರಿಶ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ನಮ್ಮ ಸ್ಟ್ರಾಟಜಿ ವರ್ಕ್ ಆಗಿದ್ದರೆ ಸೊ ವಿ ಕುಡ್ ಹ್ಯಾವ್ ಈಸಿಲಿ ಡಿಸೈಡೆಡ್ ದಟ್ ನೆಕ್ಸ್ಟ್ ಕ್ಯಾಂಡಲ್ ವಿಲ್ ಬಿ ಬೇರಿಶ್. ಓಕೆ, ಸೊ ಇಲ್ಲಿ ನಾನು ನನ್ನ ಸ್ಟ್ರಾಟಜಿ ವರ್ಕ್ ಆಗ್ತಾ ಇರೋದ್ರಿಂದ ನಾನು ಈ ಟ್ರೇಡ್ನ ಅವಾಯ್ಡ್ ಮಾಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಯಾವುದೋ ಟ್ರೇಡ್ ಇತ್ತು ಅಂದರೆ ಸೊ ಸ್ಟ್ರಾಟಜಿ ವರ್ಕ್ ಆದಾಗ ನಾನು ಮತ್ತೆ ಲೈವ್ ಮಾಡ್ತೀನಿ. ಥ್ಯಾಂಕ್ ಯು. ಹಲೋ ಫ್ರೆಂಡ್ಸ್, ಮತ್ತೆ ಒನ್ ಮೋರ್ ಎಂಟ್ರಿಗೆ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಸೊ ಅರೌಂಡ್ ಏನಾದರೂ ಇನ್ ಕೇಸ್ ಏನಾದರೂ ಈ ರೆಸಿಸ್ಟೆನ್ಸ್ನ 25,140 ರೆಸಿಸ್ಟೆನ್ಸ್ನ ಏನಾದರೂ ಟ್ರೆಂಡ್ ಬ್ರೇಕ್ ಮಾಡಿ ನನ್ನ ಸ್ಟ್ರಾಟಜಿ ವರ್ಕ್ ಆದರೆ ಸೊ ನಾವು ವಿ ವಿಲ್ ಟೇಕ್ ಎಂಟ್ರಿ ಇಯರ್. ಓಕೆ, ಸೊ ಇಲ್ಲೊಂದು ಅರೌಂಡ್ 150 ಒಂದು ಎಂಟ್ರಿ ಇತ್ತು ಬಟ್ ಮಿಸ್ ಆಯಿತು. 150 ಕ್ಯಾಂಡಲಲ್ಲಿ ಒಂದು ಎಂಟ್ರಿ ಇತ್ತು ಬಟ್ ಮಿಸ್ ಆಯಿತು. ಸೊ ನಮ್ಮ ಬ್ರೇಕ್ಔಟ್ ಆಗಿದೆ, ಬಟ್ ಸಿನ್ಸ್ ನಮ್ಮ ಸ್ಟ್ರಾಟಜಿ ವರ್ಕ್ ಆಗದೇ ಇರೋ ರೀಸನ್ಸ್ಗೆ ಸೊ ವಿ ಹ್ಯಾಡ್ ಟು ಅವಾಯ್ಡ್ ದಿಸ್ ಎಂಟ್ರಿ. ಸೊ ಬುಲ್ಲಿಶ್ ಆಗುತ್ತೆ ಅಂತಲ್ಲ. ಸೊ ಇಲ್ಲಿ ನೋಡ್ಬೋದು, ಈ ಒಂದು ನಮ್ಮ ಸ್ಟ್ರಾಟಜಿ ವರ್ಕ್ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಕ್ಯಾಂಡಲ್ಲು ಬೇರಿಶ್ ಆಗಿದೆ. ಸೊ ಅಂದರೆ ನಮ್ಮ ಸ್ಟ್ರಾಟಜಿ ವರ್ಕ್ ಆದರೆ ಬ್ರೇಕ್ಔಟು ಪ್ಲಸ್ ನಮ್ಮ ಸ್ಟ್ರಾಟಜಿ ವರ್ಕ್ ಆದರೆ 95% 100% ವಿನ್ನಿಂಗ್ ರೇಟ್ ಇರುತ್ತೆ. ಓಕೆನಾ? ಸೊ ಇಲ್ಲಿ ಈ ಕೇಸಲ್ಲಿ ಏನಾಗಿದೆ ಅಂದರೆ ನಮ್ಮ ಸ್ಟ್ರಾಟಜಿ ವರ್ಕ್ ಆಗದೇ ಇರೋದ್ರಿಂದ ಒಂದು ಅರೌಂಡ್ 70% ವಿನ್ನಿಂಗ್ ರೇಟ್ ಇರುತ್ತೆ. ಸೊ ವಿ ಕಾಂಟ್ ಪ್ರಿಡಿಕ್ಟ್ ಲೈಕ್ ಇನ್ ಕೇಸ್ ಏನಾದರೂ ನಮ್ಮ ಸ್ಟ್ರಾಟಜಿ ವರ್ಕ್ ಆಗಲಿಲ್ಲ ಅಂತಂದರೆ ನಾವು ಪರ್ಟಿಕ್ಯುಲರಾಗಿ ನೆಕ್ಸ್ಟ್ ಕ್ಯಾಂಡಲ್ ಇದೇ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಇನ್ ಕೇಸ್ ನಮ್ಮ ಸ್ಟ್ರಾಟಜಿ ವರ್ಕ್ ಆದರೆ ಮಾತ್ರ ನಾವು ನೆಕ್ಸ್ಟ್ ಕ್ಯಾಂಡಲ್ಲು ಡೆಫಿನೆಟ್ಲಿ ಇದೇ ಆಗುತ್ತೆ ಅನ್ನೋದನ್ನು ವಿ ಕ್ಯಾನ್ ಈಸಿಲಿ ಪ್ರಿಡಿಕ್ಟ್. ಓಕೆ, ಸೊ ಇಲ್ಲಿ ಕೂಡ ಇದು ಓಕೆ. ಸೊ ಇಲ್ಲಿ ನೋಡ್ಬೋದು, ಈಗ ಅರೌಂಡ್ ಈ ಕ್ಯಾಂಡಲ್ ಇದೆ 25,140ಗೆ. ಸೊ ಇದು ಬ್ರೇಕ್ ಆಗಿದ ತಕ್ಷಣ ಸೊ ವಿ ವಿಲ್ ಸಿ. ಓಕೆ, ಬ್ರೇಕ್ ಆಗಿದ ತಕ್ಷಣ ಲೆಟ್ ಅಸ್ ಸಿ ವೆದರ್ ಅವರ್ ಸ್ಟ್ರಾಟಜಿ ವಿಲ್ ವರ್ಕ್ ಆರ್ ನಾಟ್ ಇಯರ್ ಅನ್ನೋದು. ಸೊ ಇನ್ ಕೇಸ್ ನಮ್ಮ ಸ್ಟ್ರಾಟಜಿನ ವರ್ಕ್ ಆದರೆ ನಾವು ಲೆಟ್ ಅಸ್ ಟೇಕ್ ಎಂಟ್ರಿ ಇಯರ್. ಓಕೆ, ಸೊ ನೋಡೋಣ, ಕಾದು ನೋಡೋಣ. ಥ್ಯಾಂಕ್ ಯು. ಸೊ ನೋಡ್ಬೋದು ನೀವು ಇಲ್ಲಿ ನಮ್ಮ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿದೆ. ಬಟ್ ಏನಂತ ಅಂದರೆ ಈ ಕ್ಯಾಂಡಲ್ ಬ್ರೇಕ್ ಮಾಡಿದೆ, ಬಟ್ ನಮ್ಮ ಸ್ಟ್ರಾಟಜಿ ಇಲ್ಲೂ ಕೂಡ ವರ್ಕ್ ಆಗಿಲ್ಲ. ಸೊ ನೋ ವರೀಸ್, ಏನು ತೊಂದರೆ ಏನಿಲ್ಲ. ಎಲ್ಲ ಟೈಮಲ್ಲೂ ನಮ್ಮ ಸ್ಟ್ರಾಟಜಿ ವರ್ಕ್ ಆಗಬೇಕು ಅನ್ನೋದೇನಿಲ್ಲ. ಬಟ್ ಸೊ ಆದಷ್ಟು ನಾವು ನಮ್ಮ ಸ್ಟ್ರಾಟಜಿ ಆಪೋಸಿಟ್ ಹೋಗೋದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು ಬೆಸ್ಟು. ಸೊ ಹಾಗಾಗಿ ಸುಮ್ಮನೆ ನಾವು ಒಂದು ಇದರಲ್ಲಿ ಟ್ರೇಡ್ ತೊಗೊಳ್ಳೋ ಬದಲು ಸೊ ಬೆಟರ್ ನಮ್ಮ ಸ್ಟ್ರಾಟಜಿ ಪ್ರಕಾರ ಸೊ ನಾವು ಎಂಟ್ರಿ ತೊಗೊಳ್ಳೋದು ಅಥವಾ ಟ್ರೇಡ್ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ ನಾನು ಈ ಟ್ರೇಡ್ನ ಅವಾಯ್ಡ್ ಮಾಡ್ತೀನಿ. ಸೊ ನೋಡೋಣ, ನೆಕ್ಸ್ಟು ಇನ್ನೂ ಟೈಮ್ ಇದೆ. ಸೊ ಈಗ 12 o'clock, ಸ್ಟಿಲ್ ವಿ ಹ್ಯಾವ್ 1 2 3 more hours. ಓಕೆ, ಸೊ ನೋಡೋಣ, ಇರುತ್ತೆ. ಸೊ ಇಲ್ಲಿ ನಾವು ವೆಯ್ಟಿಂಗ್ ಅಷ್ಟೇ ನಮ್ಗೆ ಅವಶ್ಯಕತೆ. ಸೊ ಅದು ಬಿಟ್ಟರೆ ನಾವೇನು ತುಂಬ ಅನಾಲಿಸಿಸ್ ಮಾಡಬೇಕು ಅನ್ನೋದು ನಮ್ಮ ಸ್ಟ್ರಾಟಜಿ ಪ್ರಕಾರ ಸೊ ಅಂಥದ್ದೇನಿಲ್ಲ. ಸೊ ಅಷ್ಟು ಅನಲೈಸ್ ಮಾಡೋವಂಥದ್ದು ಏನಿಲ್ಲ. ಮೊನ್ನೆದು ಒಂದು ತಿಂಗಳದು ಫಂಡಮೆಂಟಲ್ ಅನಾಲಿಸಿಸ್ ಅಂತೆ, ಟೆಕ್ನಿಕಲ್ ಅನಾಲಿಸಿಸ್ ಅಂತೆ. ಸೊ ಅವೆಲ್ಲ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಬರೀ ಜಸ್ಟ್ ಹೇಳ್ದಂಗೆ ಒಂದು 15 minutes ಅಷ್ಟೇ ನಾವು ನಮ್ಮ ಸ್ಟ್ರಾಟಜಿನ ಕಲಿಯೋಕ್ಕೆ ಒಬ್ಬ ವ್ಯಕ್ತಿಗೆ ಮ್ಯಾಕ್ಸಿಮಮ್ ಅಂದರೆ ಹಾರ್ಡ್ಲಿ 15 minutes ಈ ವಿಲ್ ಟೇಕ್ ಟು ಲರ್ನ್ ದಿ ಸ್ಟ್ರಾಟಜಿ ದಟ್ ಐ ಟೀಚ್. ಓಕೆ, ಸೊ ಅದು ಫ್ಯೂಚರಲ್ಲಿ ನಾನೆಲ್ಲ ಹೇಳ್ತೀನಿ. ಸೊ ಅಲ್ಲಿವರೆಗೂ ನೀವು ದಯವಿಟ್ಟು ನಾನು ಹಾಕೋ ಎಲ್ಲ ವೀಡಿಯೋಸ್ನ
ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸೊ ನೋಡೋಣ, ಇದು ಸದ್ಯಕ್ಕೆ ಇದು ಮಾಡ್ತಿದೆ, ಇರಲಿ, ತೊಂದರೆ ಏನಿಲ್ಲ. ನಾವು ಸದ್ಯಕ್ಕೆ ನಮ್ಮ ಸ್ಟ್ರಾಟಜಿ ವರ್ಕ್ ಆಗದೇ ಇರೋದ್ರಿಂದ ನಾವು ವರಿ ಮಾಡೋದು ಅವಶ್ಯಕತೆ ಇಲ್ಲ. ಸೊ ವಿ ನೋ ನೀಡ್ ಟು ಲುಕ್ ಇನ್ ಟು ಇಟ್. ಸೊ ವೆದರ್ ದಿಸ್ ಕ್ಯಾಂಡಲ್ ವಿಲ್ ಬಿ ಬುಲ್ಲಿಶ್ ಅಥವಾ ಬೇರಿಶ್ ಆಗುತ್ತೆ ಅಂತ ನೋಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಲೆಟ್ ಇಟ್ ಬಿ ವಾಟ್ ಎವರ್ ಇಟ್ ಈಸ್. ಸೊ ನೋ ವರೀಸ್, ಇರಲಿ. ನೆಕ್ಸ್ಟ್ ಎಂಟ್ರಿ ಸಿಕ್ಕಿದಾಗ ನಾನು ಹೇಳ್ತೀನಿ, ಮತ್ತೆ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು. ಸೊ ನೋಡ್ಬೋದು ಗೈಸ್, ಇಲ್ಲಿ ಏನೋ ಈ ಕ್ಯಾಂಡಲ್ ಬ್ರೇಕ್ಔಟ್ ಆಗಿದೆ. ಸೊ ನಾನು ಆ್ಯಕ್ಚುಲಿ ಲೈವ್ ಮಾಡಬೇಕಿತ್ತು, ಬಟ್ ಔಟ್ಸೈಡ್ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಸೊ ಈ ಕ್ಯಾಂಡಲ್ ಬಂದು ಈ ಕ್ಯಾಂಡಲ್ ನಾನು ಎಂಟ್ರಿ ತೊಗೊಳ್ಳೋ ಪ್ಲ್ಯಾನ್ ಮಾಡಿದ್ದೆ. ಸೊ ಹೊರಗಡೆ ಇರೋದ್ರಿಂದ ನಾನು ಎಂಟ್ರಿ ತೊಗೊಳ್ಳಲ್ಲ, ಬಟ್ ಜಸ್ಟ್ ಹಂಗೆ ಹೇಳ್ತೀನಿ. ಸೊ ಈ ಕ್ಯಾಂಡಲ್ ಬಂದು ಏನು ಬೇರಿಶ್ ಆಗುತ್ತೆ ಅನ್ನೋದು ನೋಡಿ, ಯಾವ ಥರ ಬೇರಿಶ್ ಆಗುತ್ತೆ ಏನು ಅನ್ನೋದು ಫ್ಯೂಚರ್ಲು ಕೂಡ, ಆಫ್ಟರ್ ಬೇರಿಶ್ ಆದಮೇಲೆ ಕೂಡ ಫ್ಯೂಚರ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ಥರ ಬೇರಿಶ್ ಆಗುತ್ತೆ, ಏನಕ್ಕೆ ರೀಸನ್ನು ಬೇರಿಶ್ ಆಗಲಿಕ್ಕೆ ಅಂತ ಎಲ್ಲ ಹೇಳ್ತೀನಿ. ವಾಟ್ ಶುಡ್ ಬಿ ಮೈ ಟಾರ್ಗೆಟ್ ಇಯರ್? ಸೊ ಲೆಟ್ ಅಸ್ ಸಿ ಏನು ನನ್ನ ಟಾರ್ಗೆಟ್ ಅನ್ನೋದು. ಸೊ ಇಟ್ ಮೈಟ್ ಬಿ ಮೈ ಟಾರ್ಗೆಟ್. ಅಥವಾ ನಾನು ಈಗೇನು ಪರ್ಟಿಕ್ಯುಲರಾಗಿ ಇದಕ್ಕೆ ನಾವು ನಮ್ಮ ಸ್ಟ್ರಾಟಜಿ ಯೂಸ್ ಮಾಡಿ ನಾವು ಟ್ರೇಡ್ ಮಾಡಬೇಕು ಅಂತಂದರೆ, ಸೊ ನಾವು ಮನೆಯಲ್ಲೇ ಕೂತ್ಕೊಂಡು ಸಿಸ್ಟಮ್ ಸೆಟಪ್ ಮಾಡಿ ಒಂದು 2-3 ಸಿಸ್ಟಮ್ ಹಿಡ್ಕೊಂಡು 2-3 ಟೈಮ್ ಫ್ರೇಮ್ ಇಟ್ಕೊಂಡು ಅಥವಾ ಒಂದು 10-15 ಸ್ಟ್ರಾಟಜೀಸ್ನ ಯೂಸ್ ಮಾಡಿಕೊಂಡು ಮಾಡೋವಂಥ ಸ್ಟ್ರಾಟಜಿ ಅಲ್ಲ ಇದು ಟ್ರೇಡು. ಸಿಂಪ್ಲೆಸ್ಟ್, ಈಸಿಯೆಸ್ಟ್ ಸ್ಟ್ರಾಟಜಿ, ಓಕೆನಾ. ಅಂದರೆ ಈವನ್ PUC ಅಂದರೆ ಲೈಕ್ even village people can also do the trading by using this strategies, ಓಕೆನಾ. ಸೊ ಇದು ಈಸಿಯೆಸ್ಟ್ ಮೆಥಡು. ನಾವೇ ಎಲ್ಲ 1 ತಿಂಗಳು ಟ್ರೈನಿಂಗ್ ಇರುತ್ತೆ, 2 ತಿಂಗಳು ಟ್ರೈನಿಂಗ್ ಇರುತ್ತೆ, 3 ತಿಂಗಳು ಟ್ರೈನಿಂಗ್ ಇರುತ್ತೆ ಅಂತಾರೆ. ಅಲ್ಲೆಲ್ಲ ಬರೀ ಥಿಯರಿಟಿಕಲ್ ಆಗಿ ಹೇಳ್ತಾರೆ, ಇಲ್ಲ ಫಂಡಮೆಂಟಲ್ ಅನಾಲಿಸಿಸ್ ಆಗಿ ಹೇಳಿ ಕಳಿಸ್ತಾರೆ. ಬಟ್ ಇದು ಜಸ್ಟ್ 15 ಮಿನಿಟ್ಸ್. ಆರ್ಡ್ಲಿ ಎಂಥ ಅನ್ನಾಲೆಡ್ಜ್ ಪರ್ಸನ್ ಆಗಿರೋ ಅಥವಾ ಟ್ರೇಡ್ ಬಗ್ಗೆ ಗೊತ್ತಿಲ್ಲದೆ ಇದ್ದನೂ ಕೂಡ 15 ಮಿನಿಟ್ಸಲ್ಲಿ ಫಸ್ಟ್ ಟೈಮು ಟ್ರೇಡ್ ನೋಡ್ತಿರೋನು ಕೂಡ 15 ಮಿನಿಟ್ಸಲ್ಲಿ ಕಲಿತು ಮಾಡೋವಂಥ ಟ್ರೇಡ್ ಇದು, ಕಲಿತು ಮಾಡೋವಂಥ ಸ್ಟ್ರಾಟಜಿ ಇದು ಆ್ಯಕ್ಚುಲಿ. ಸೊ ನೋಡ್ಬೋದು, ಈ ಟಾರ್ಗೆಟ್ ರೀಚ್ ಮಾಡಿಕೊಂಡೆ ನೆಕ್ಸ್ಟ್ ಏನಿದೆಯೋ ಅಲ್ಲಿಗೆ ಹೋಗುತ್ತೆ. ಸೊ ಮೇ ಬಿ ಡಿಸ್ಟರ್ಬೆನ್ಸ್ ಇರ್ಬೋದು ಅನ್ಸುತ್ತೆ ನಿಮಗೆ. ನಾನು ಸ್ವಲ್ಪ ಹೊರಗಡೆ ಇದ್ದೀನಿ, ಹಿಂಗೆ ಸ್ವಲ್ಪ ಕೆಲಸ ಇತ್ತು ಅಂತ ಬಂದಿದೆ. ಸೊ ಇಲ್ಲೇ ನೋಡಿದೆ ಟ್ರೇಡ್ ಇತ್ತು, ಜಸ್ಟ್ ತೊಗೊಳ್ತಾ ಇದ್ದೀನಿ ಅಷ್ಟೇನೇನಿಲ್ಲ, ನೋಡೋಲ್ಲ. ಸೊ ಇಟ್ ಈಸ್ ಕ್ಲೋಸ್ ಟು ಮೈ ಟಾರ್ಗೆಟ್. ಸೊ ಇಟ್ ವಿಲ್ ರೀಚ್ ಸೂನ್. ಬಂತು ರೀಚ್ ಆಯಿತು, ಟಾರ್ಗೆಟ್ ಹಿಟ್ ಆಯಿತು. ಸೊ ಆಲ್ಮೋಸ್ಟ್ ನಾನು ಮ್ಯಾಕ್ಸಿಮಮ್ ಹೊರಗಡೆ ಟ್ರಾವೆಲಿಂಗ್ ಟೈಮಲ್ಲಿ ಆಫೀಸಿಂದ ಮನೆಗೆ ಬರಬೇಕಾದ್ರೆ, ಆಫೀಸಲ್ಲಿ ಬೇಕಾದ್ರೆ ನಾನು ಟ್ರೇಡ್ ಮಾಡೋದು. ನಾನು ಎಲ್ಲೋ ಅದಕ್ಕೆ ಅಂತಲೇ ಟೈಮ್ ಕೊಟ್ಟು ಟೈಮ್ ಸ್ಪೆಂಡ್ ಮಾಡಿ ಇರಲ್ಲ. ಸೊ
ಏನೋ ನನ್ನ ಆಫೀಸ್ ಟೈಮಲ್ಲಿ ಆಫೀಸಿಂದ ಏನೋ ಹೊರಗಡೆ ಇದ್ದಾಗ ಬ್ರೇಕ್ ಟೈಮಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಸೊ ಈ ಮನೇಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಇದ್ದಾಗಲೂ ಕೂಡ ಅಷ್ಟೇ ಮನೇಲಿ ಮಾಡ್ತಾಯಿರ್ತೀನಿ. ನನ್ನ ಈ ಸ್ಟ್ರಾಟಜಿ ಬಂತು ಅಂದರೆ ಯೂಸ್ ಮಾಡ್ತೀನಿ. ಸೊ ಅಷ್ಟೇ, ಇನ್ನೇನಿಲ್ಲ. ಅದು ಸೊ ಆ ಗ್ಯಾಪಲ್ಲಿ ನಾನು ಮಾಡೋದಷ್ಟೇ. ಇದಕ್ಕೆ ಅಂತಲೇ ನಾನೇನು ಟೈಮ್ ಸ್ಪೆಂಡ್ ಮಾಡೋಲ್ಲ. ಸೊ ಹೇಳಿದ್ನಲ್ಲ, ಈಸಿಯೆಸ್ಟ್ ವೇ ಇದಕ್ಕೆ ಅಂತಲೇ ಟೈಮ್ ಸ್ಪೆಂಡ್ ಮಾಡಿ. ಯಾರು ಬೇಕಾದ್ರೂ ಈವನ್ ಹೋಟ್ಲಲ್ಲಿ ಮಾಡ್ಬೇಕಾದ್ರೆ 5 ನಿಮಿಷ ಫ್ರೀ ಇತ್ತು, ಯಾರೋ ಹೋಟೆಲ್ ಬಿಸ್ನೆಸ್ ಮಾಡ್ತಿರ್ತಾರೆ. ಸೊ ಫ್ರೀ ಇರೋ ಟೈಮಲ್ಲಿ ಕೂಡ ಅವರು ಈಸಿಯಾಗಿ ತೊಗೋಬೋದು. ಮತ್ತು ಅದು ಬಿಟ್ಟು ಬೇರೆ ಫ್ಯಾಕ್ಟ್ರಿಗಳಲ್ಲಿರ್ತಾರೆ, ಅಲ್ಲೂ ಬ್ರೇಕ್ ಟೈಮಲ್ಲೂ ಕೂಡ ಈಸಿಯಾಗಿ ತೊಗೋಬೋದು. ಇದಕ್ಕೆ ಅಂತಲೇ ಏನು ಗಂಟೆ, ಈಗ ನಾವು ಒಂದು ಸ್ಟ್ರಾಟಜಿ ಸಿಕ್ಕಿದ ಮೇಲೆ ಮತ್ತು ಅದ್ರ ಮೇಲೆ ಕೂತ್ಕೊಳ್ಳೋಕ್ಕೆ ಗಂಟೆಗಟ್ಟಲೆ ನಾವು ಸ್ಪೆಂಡ್ ಮಾಡಬೇಕಾಗಿಲ್ಲ. ಅಥವಾ ಈಗ ತೊಗೊಂಡು ಈಗ ಟ್ರೇಡ್ ತೊಗೊಂಡು ಮತ್ತು ಈಗ ಏನೋ ಬೇರೆಯವ್ರು ಹೇಳೋ ಥರ ಈಗ ಟ್ರೇಡ್ ತೊಗೊಂಡು 1 ಅವರ್ ಆದಮೇಲೆ ಟಾರ್ಗೆಟ್ ಹಿಟ್ ಆಗೋದು, ಆ ಸ್ಕೀಮ್ ಏನಿಲ್ಲ. ಏನು ಮಿನಿಮಮ್ ನೆಕ್ಸ್ಟು ಏನೋ ಒಂದು 15 ಮಿನಿಟ್ಸಲ್ಲಿ ನಮ್ಮ ಟಾರ್ಗೆಟ್ ಹಿಟ್ ಆಗುತ್ತೆ. ಓಕೆನಾ? ಸೊ ವೆಯ್ಟ್ ಮಾಡಬೇಕು, ಜಸ್ಟ್ 15 ಮಿನಿಟ್ಸ್ ವೆಯ್ಟ್ ಮಾಡಬೇಕು, 15 ಮಿನಿಟ್ಸ್ ಸ್ಪೆಂಡ್ ಮಾಡ್ಬೇಕು ಅಷ್ಟೇ. ನಾವೇನು ಇದು ನೋಡಿ ನಾನು ಯಾವಾಗ ಮೊಬೈಲ್ ಹಿಡ್ಕೊಂಡು ಸೊ ಅವಾಗ ಸ್ಟ್ರಾಟಜಿ ಬಂದಿದ್ದ ತಕ್ಷಣ ನಾನು ಲೈವ್ಗೆ ಹೋಗಿದ್ದು. ಸೊ ಈಗ ಅರೌಂಡ್ 8 ಮಿನಿಟ್ಸ್ ಆಗಿದೆ ಅಷ್ಟೇ. ಓಕೆನಾ? ನಾನು ಮಾಡೋಕ್ಕಿರೋದು 8 ಮಿನಿಟ್ಸ್ ಆಗಿದೆ. ಸೊ 8 ಮಿನಿಟ್ಸಲ್ಲಿ ನೋಡಿ ಆಲ್ಮೋಸ್ಟ್ ನಮ್ಮ ಟಾರ್ಗೆಟ್ ಬಂದೇ ಬಿಡ್ತು. ಎಷ್ಟು 8 ಮಿನಿಟ್ಸಿಗೆ ಹೋಗಿ ನಿಂತ್ಕೊಂಡೆ, ಗಾಡಿ ನಿಲ್ಲಿಸ್ದೆ, ನೋಡಿದೆ, ಏನೋ ಎಂಟ್ರಿ ಸಿಕ್ತು, ತೊಗೊಂಡೆ. ಜಸ್ಟ್ ಟಾರ್ಗೆಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಆ್ಯಕ್ಚುಲಿ ನಮ್ಮದು ಸಿಂಗಲ್ ಕ್ಯಾಂಡಲ್ ಸ್ಟ್ರಾಟಜಿ. ಓಕೆನಾ? ಈ ಕ್ಯಾಂಡಲ್ ಸ್ಟ್ರಾಟಜಿ ಇದ್ದಿದ್ದು, ಬಟ್ ಇದು ಬೇರಿಶ್ ಆಗಿರೋದ್ರಿಂದ ಸೊ ವಿ ಆರ್ ವೇಟಿಂಗ್ ಫಾರ್ ನೆಕ್ಸ್ಟ್ ಕ್ಯಾಂಡಲ್ ಟು ಬಿ ಹಿಟ್ ಅವರ್ ಟಾರ್ಗೆಟ್ ಅಷ್ಟೇ. ಸೊ ಇಲ್ಲಿ ಈ ಟಾರ್ಗೆಟಲ್ಲಿ ಆಗಲಿಲ್ಲ. ಸೊ ಹಂಗಾಗಿ ನೆಕ್ಸ್ಟ್ ನೋಡಿ ಟಾರ್ಗೆಟ್ ಹಿಟ್ ಆಗೋಯ್ತು. ಸೊ ಈ ಕ್ಯಾಂಡಲ್ ಆಗಲಿ, ನೆಕ್ಸ್ಟ್ ಕ್ಯಾಂಡಲ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಸೊ ಮ್ಯಾಕ್ಸಿಮಮ್ ಈ ಟಾರ್ಗೆಟಲ್ಲಿ ನಮ್ಮದು ಈ ಕ್ಯಾಂಡಲಲ್ಲಿ ನಮ್ಮ ಟಾರ್ಗೆಟ್ ಮುಗೋಗ್ಬಿಡುತ್ತೆ. ಸೊ ಸಿಂಗಲ್ ಕ್ಯಾಂಡಲಲ್ಲಿ. ಓಕೆನಾ? ಸೊ ಟಾರ್ಗೆಟ್ ಹಿಟ್ ಆಯಿತು. ಇನ್ನೇನಿಲ್ಲ ಗೈಸ್, ಇಷ್ಟೇ. ಮತ್ತು ಫ್ಯೂಚರಲ್ಲಿ ಹೇಳ್ತೀನಿ ಏನು ಈಸಿಯೆಸ್ಟ್ ವೇ ಏನು ಅನ್ನೋದನ್ನೆಲ್ಲ ನಾನು ಹೇಳ್ತೀನಿ. ಎಲ್ಲ ವೀಡಿಯೋಸ್ಗಳನ್ನ ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಯಾರೇ ಇದ್ದರೂ ರೆಫರ್ ಮಾಡಿ. ಸೊ ಈಸಿಯೆಸ್ಟ್ ವೇ, ಈವನ್ ಏನೋ ಹೇಳ್ತೀವಲ್ಲ, ಇದಕ್ಕೇನು ಡಬಲ್ ಡಿಗ್ರಿ ಮಾಡಿರಬೇಕು, ಇಂಜಿನಿಯರಿಂಗ್ ಮಾಡಿರಬೇಕು, PhD ಮಾಡಿರಬೇಕು ಅಂತ ಏನೂ ಇಲ್ಲ. ಈವನ್ನು 10th ಕೂಡ ಪಾಸ್ ಆಗದೇ ಇರೋರು ಕೂಡ ಮಾಡೋವಂಥದ್ದು. 15 ಮಿನಿಟ್ಸ್ ಅಷ್ಟೇ ನಿಮ್ಗೆ ಹಾರ್ಡ್ಲಿ ಮ್ಯಾಕ್ಸಿಮಮ್ ಟೈಮ್ ತೊಗೊಳ್ಳೋದು ಕಲಿಯೋಕ್ಕೆ ಅಷ್ಟೇ. ಇದು ನನ್ನ ಸ್ಟ್ರಾಟಜಿನ. ಸೊ ವೆಯ್ಟ್ ಮಾಡಿ ನೋಡಿ ಸರಿ. ನನ್ನ ಯಾಕೋ ಎಲ್ಲ ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫ್ಯೂಚರಲ್ಲಿ ನಾನೆಲ್ಲ ಸ್ಟ್ರಾಟಜಿನ ಹೇಳ್ತೀನಿ. ಥ್ಯಾಂಕ್ ಯು ಗೈಸ್.